ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವೀನ್. ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಜಿಟಲ್ ಇನಿಷಿಯೇಟಿವ್ಸ್ ಇನ್ ಹೈಯರ್ ಎಜುಕೇಷನ್ ಕಾನ್ಸೆಪ್ಟ್ನ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ICT ಆ್ಯಂಡ್ ಗವರ್ನನ್ಸ್ ಅಂತ ಬರುತ್ತೆ. ಇಲ್ಲಿ ಮೊದಲು ICT ಅಂದರೆ ಏನು, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿಗೆ ಅಂದರೆ ಕಂಪ್ಯೂಟರ್ ಬಳಕೆ. ಸೊ ಕಂಪ್ಯೂಟರ್ ಅಂದರೆ ವಾಟ್ ಯು ಮೀನ್ ಬೈ ಕಂಪ್ಯೂಟರ್? ಕಂಪ್ಯೂಟರ್ ಈಸ್ ಎ ಪ್ರೋಗ್ರಾಮೇಬಲ್ electronic device that takes raw data as input, process it according to the set of instruction and produce output. ಕಂಪ್ಯೂಟರ್ನ ಕಂಡುಹಿಡಿದವರು ಚಾರ್ಲ್ಸ್ ಬ್ಯಾಬೇಜ್ 1822 ಅಲ್ಲಿ. ಪಾರ್ಟ್ಸ್ ಆಫ್ ಕಂಪ್ಯೂಟರ್ಸ್ ಅಂತ ಬಂದರೆ ಇಲ್ಲಿ ಇನ್ಪುಟ್ ಪಾರ್ಟ್ಸ್ ಬರುತ್ತೆ, ಔಟ್ಪುಟ್ ಪಾರ್ಟ್ಸ್ ಬರುತ್ತೆ, ಪ್ರೊಸೆಸರ್ ಆ್ಯಂಡ್ ಸ್ಟೋರೇಜ್ ಅಂತ ಬರುತ್ತೆ. ವಾಟ್ ಯು ಮೀನ್ ಬೈ ಇನ್ಪುಟ್ ಪಾರ್ಟ್ಸ್ ಅಂತಂದರೆ ರಾ ಡಾಟಾ ಈಸ್ ಎಂಟರ್ಡ್ ಇನ್ ಟು ದ ಕಂಪ್ಯೂಟರ್ ಥ್ರೂ ಇನ್ಪುಟ್ ಡಿವೈಸ್ ಸಚ್ ಆಸ್ ಕೀಬೋರ್ಡ್ ಆ್ಯಂಡ್ ಮೌಸ್. ನಾವು ಕೀಬೋರ್ಡ್ ಮತ್ತು ಮೌಸ್ನ ಯೂಸ್ ಮಾಡಿ ಇನ್ಪುಟ್ನ ಕೊಡ್ತೀವಿ ಕಂಪ್ಯೂಟರ್ಗೆ. ಆ್ಯಂಡ್ ಔಟ್ಪುಟ್ ಬಂದು ದ ಪ್ರೊಸೀಡ್ ಡಾಟಾ ಈಸ್ ದೆನ್ ಪ್ರೆಸೆಂಟೆಡ್ ಆಸ್ ಔಟ್ಪುಟ್ ಥ್ರೂ ಡಿವೈಸ್ ಲೈಕ್ ಎ ಮಾನಿಟರ್ ಆರ್ ಪ್ರಿಂಟರ್. ನಾವು ಕೊಟ್ಟಿರೋ ಇನ್ಪುಟ್ಗೆ ಔಟ್ಪುಟ್ ಆಗಿ ನೀಡುವಂಥದ್ದು ಮಾನಿಟರ್ ಆ್ಯಂಡ್ ಪ್ರಿಂಟರ್. ಪ್ರೊಸೆಸ್ ಅಂದರೆ ದ ಕಂಪ್ಯೂಟರ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, CPU ಅಂತ ಕರಿತೀವಿ, ದ ಬ್ರೈನ್ ಆಫ್ ದ ಕಂಪ್ಯೂಟರ್ ಪ್ರೊಸೆಸಸ್ ದಿಸ್ ಡಾಟಾ ಬೈ ಪರ್ಫಾರ್ಮಿಂಗ್ ಕ್ಯಾಲ್ಕುಲೇಷನ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್ ಬೇಸ್ಡ್ ಆನ್ ದ ಸ್ಟೋರ್ಡ್ ಪ್ರೋಗ್ರಾಮ್. This is what the processor. Storage means the computer can store the output for future use, saving it in its memory or an storage device. Key components ಬಂದು ಇಲ್ಲಿ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಆಗುತ್ತೆ. ದ ಫಿಸಿಕಲ್ ಪಾರ್ಟ್ ಆಫ್ ಅ ಕಂಪ್ಯೂಟರ್ ಸಚ್ ಆಸ್ CPU, memory and motherboard and input output devices like keyboard, monitor and printers. Easily I can say it as hardware means which one we can touch, that components are called hardware key components. ನೆಕ್ಸ್ಟ್ ಬಂದು ಸಾಫ್ಟ್ವೇರ್, ದ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಪ್ರೋಗ್ರಾಮ್ಸ್ ದಟ್ ಟೆಲ್ಸ್ ದ ಹಾರ್ಡ್ವೇರ್. ನೆಕ್ಸ್ಟ್ ಬಂದು ಟೈಪ್ ಆಫ್ ಕಂಪ್ಯೂಟರಲ್ಲಿ ಬೇಸ್ಡ್ ಆನ್ ಫಂಕ್ಷನ್ಸ್ ಅಂತ ಬರುತ್ತೆ. ಅನಲಾಗ್ ಕಂಪ್ಯೂಟರ್ ಆ್ಯಂಡ್ ಡಿಜಿಟಲ್ ಕಂಪ್ಯೂಟರ್ ಆ್ಯಂಡ್ ಹೈಬ್ರಿಡ್ ಕಂಪ್ಯೂಟರ್ ಅಂತ. ಸೊ ಫಸ್ಟ್ ಒನ್ ಬಂದು ಅನಲಾಗ್ ಕಂಪ್ಯೂಟರ್. ಇನ್ ದಿಸ್ ಕಂಪ್ಯೂಟರ್ ಡಾಟಾ ಫ್ಲೋಸ್ ಕಂಟಿನ್ಯೂಸ್ಲಿ, ಇಟ್ ಶೋಸ್ ಫಿಸಿಕಲ್ ವೇರಿಯೇಬಲ್ಸ್, it is the data measurable, and example ಬಂದು speed, voltage, temperature. These are what the continuous flows and it shows physical variables. Next ಬಂದು digital computers. This computer solves problem by processing information in discrete form. Discrete means separate form. Data flows separately using binary codes like 0 and 1. Next one ಬಂದು hybrid computer. ಹೈಬ್ರಿಡ್ ಕಂಪ್ಯೂಟರ್ ಅಂತ ಬಂದರೆ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಅನಲಾಗ್ ಆ್ಯಂಡ್ ಡಿಜಿಟಲ್ ಮಿಕ್ಸ್ಚರ್ ಆಫ್ ಸ್ಪೀಡ್ ಆಫ್ ಅನಲಾಗ್ ಆ್ಯಂಡ್ ಅಕ್ಯುರಸಿ ಆಫ್ ಡಿಜಿಟಲ್. ಎಕ್ಸಾಂಪಲಲ್ಲಿ ಬಂದರೆ ಹಾಸ್ಪಿಟಲಲ್ಲಿ ICU ಅಲ್ಲಿ ಕಂಪ್ಯೂಟರ್ನ ಯೂಸ್ ಮಾಡೋದು ಹೈಬ್ರಿಡ್ ಕಂಪ್ಯೂಟರ್ಗೆ ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್ ಒನ್ ಬಂದು ಮೆಮೊರಿ ಯೂನಿಟ್ ಆಗುತ್ತೆ. ಬಿಟ್ನ ಯೂಸ್ ಮಾಡ್ತೀವಿ, ಸೊ ಬೈನರಿ ಡಿಜಿಟ್ಸ್ 0 ಆ್ಯಂಡ್ 1. 1 ನಿಬಲ್ ಈಸ್ ಈಕ್ವಲ್ ಟು 4 ಬಿಟ್ಸ್ ಆ್ಯಂಡ್ 1 ಬೈಟ್ ಈಸ್ ಈಕ್ವಲ್ ಟು 8 ಬಿಟ್ಸ್ ಆಗುತ್ತೆ. 1 ಕಿಲೋಬೈಟ್ ಅಂದರೆ KB, ನಾವು ಯೂಸ್ ಮಾಡುವಂಥ ಇಂಟರ್ನೆಟ್ KBಯಲ್ಲಿ ಹೋಗ್ತಾ ಇರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 1024 ಬೈಟ್ಸ್ ಆಗುತ್ತೆ. ನೆಕ್ಸ್ಟ್ ಬಂದು 1 MB ಈಸ್ ಈಕ್ವಲ್ ಟು 1024 KB ಆ್ಯಂಡ್ 1 GB ಈಸ್ ಈಕ್ವಲ್ ಟು 1024 MB ಆಗುತ್ತೆ. ಆ್ಯಂಡ್ 1 TB ಈಸ್ ಈಕ್ವಲ್ ಟು 1024 GB. 1 PB ಈಸ್ ಈಕ್ವಲ್ ಟು 1024 TB. ನೆಕ್ಸ್ಟ್ ಒನ್ ಬಂದು 1 EB ಈಸ್ ಈಕ್ವಲ್ ಟು 1024 PB. 1 ZB ಈಸ್ ಈಕ್ವಲ್ ಟು 1024 EB. 1 YB ಈಸ್ ಈಕ್ವಲ್ ಟು 1024 ZB. ಆ್ಯಂಡ್ 1 BB ಈಸ್ ಈಕ್ವಲ್ ಟು 1024 YB. ಆ್ಯಂಡ್ 1 GB ಈಸ್ ಈಕ್ವಲ್ ಟು 1024 BB ಆಗುತ್ತೆ. ಸೊ ದಿಸ್ ಈಸ್ ವಾಟ್ ದ ಮೆಮೊರಿ ಯೂನಿಟ್ಸ್. ನೆಕ್ಸ್ಟ್ ಬಂದು ನಾವು ನೋಡ್ತಾ ಇರೋದು ICT ಆ್ಯಂಡ್ ಗವರ್ನರ್ಸ್ ಅಂತ. ಸೊ ಗವರ್ನರ್ ಅಂದರೆ ಆಡಳಿತ. ನಮ್ಮ ದೇಶದ ಆಡಳಿತದಲ್ಲಿ ICT ಹೇಗೆ ಯೂಸ್ ಆಗಿದೆ ಅನ್ನೋದು, ಅಂದರೆ ICT ಬಳಕೆಯಿಂದ ನಮ್ಮ ದೇಶದ ಅಭಿವೃದ್ಧಿ ಹೇಗಾಗ್ತಾ ಇದೆ. ಕರ್ನಾಟಕ ಸರ್ಕಾರದಲ್ಲಿ ICTನ ಬಳಕೆ ಹೇಗೆ ಮಾಡ್ತಿದ್ದಾರೆ, ಭಾರತ ಸರ್ಕಾರದಲ್ಲಿ ಈಗ ICTನ ಬಳಕೆ ಮಾಡ್ತಿದ್ದಾರೆ. ಈ ಆಡಳಿತಕ್ಕೆ ಹೇಗೆ ICT ಯೂಸ್ಫುಲ್ ಆಗಿದೆ ಅನ್ನೋದನ್ನ ನಾವು ಇವತ್ತಿನ ಕ್ಲಾಸಲ್ಲಿ ನೋಡ್ತೀವಿ. ಈ ಗವರ್ನನ್ಸ್ ಅಂದರೆ ಈ ಆಡಳಿತ ಅಂತ ಬರುತ್ತೆ. ಇಲೆಕ್ಟ್ರಾನಿಕ್ ಗವರ್ನರ್ಸ್ ಅಂದರೆ ಇಲ್ಲಿ ಈ ಗವರ್ನರ್ಸ್ ಅಂದರೆ ಇಲೆಕ್ಟ್ರಾನಿಕ್, ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಬಂದಿರೋದು. 1970ಯಲ್ಲಿ ಇಲೆಕ್ಟ್ರಾನಿಕ್ ಡಿಪಾರ್ಟ್ಮೆಂಟ್ ಇದನ್ನು ಸ್ಟಾರ್ಟ್ ಮಾಡಿತು. ಆ್ಯಂಡ್ 1976ಅಲ್ಲಿ NIC, ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್, ಅದು ಯಾವುದರ ಅಡಿಯಲ್ಲಿ ಅಂದರೆ ಮೈಥಿ ಅಂಡರಲ್ಲಿ NIC ಸ್ಟಾರ್ಟ್ ಆಗಿದ್ದು. ಈ ಮೀನ್ಸ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಹೇಗೆ ನ್ಯಾಷನಲಲ್ಲಿ ಬಂದರೆ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಅಂತ ಇರುತ್ತೆ, ಆ್ಯಂಡ್ ಡಿಸ್ಟಿಕ್ ಲೆವೆಲ್ಗೆ ಬಂದರೆ DIC ಇರುತ್ತೆ, ಡಿಸ್ಟಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ. 1976ಅಲ್ಲಿ NICನ ಅಂದರೆ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ನ ಸ್ಟಾರ್ಟ್ ಮಾಡೋದಕ್ಕೆ ಉದ್ದೇಶಗಳೇನಿದ್ದು, ಅಬ್ಜೆಕ್ಟಿವ್ಸ್ ಆಫ್ NIC ಅಂತಂದರೆ ಪ್ರೊವೈಡ್ ಟೆಕ್ನಾಲಜಿ ಡ್ರೈವನ್ ಸೊಲ್ಯೂಷನ್ಸ್ ಟು ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. ಅಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಎಲೆಕ್ಟ್ರಾನಿಕ್ ಸಹಾಯದಿಂದ ಎಲ್ಲ ಸೌಲಭ್ಯಗಳನ್ನು ಒದಗಿಸುವ ಸಲುವಾಗಿ ಈ NIC ಜಾರಿಗೆ ಬಂತು. NIC ಈಸ್ ಇನ್ ನ್ಯೂ ಡೆಲ್ಲಿ. ಈ NIC ನ್ಯೂ ಡೆಲ್ಲಿಯಲ್ಲಿದೆ. ಆ್ಯಂಡ್ 1987ಅಲ್ಲಿ NIC ನೆಟ್ ಅಂತ ಸ್ಟಾರ್ಟ್ ಆಯಿತು. ಆ್ಯಂಡ್ NEGP ನ್ಯಾಷನಲ್ ಗವರ್ನೆನ್ಸ್ ಪ್ಲ್ಯಾನ್ ಅಂತ ಬಂತು. ಆ್ಯಂಡ್ NEI
DITY ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. NEGP ಅಂದರೆ ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲಾನ್ನ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ 2006 ಇ ಗವರ್ನೆನ್ಸ್ ಸ್ಟಾರ್ಟೆಡ್ ಇನ್ ಕರ್ನಾಟಕ ಆಲ್ಸೋ. MMP ಮೋಡ್ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದ್ರು. 31 ಪ್ರಾಜೆಕ್ಟ್ಸ್ ಬರುತ್ತೆ ಅದರಲ್ಲಿ. ಆ್ಯಂಡ್ SDC ಸ್ಟೇಟ್ ಡಾಟಾ ಸೆಂಟರ್ನ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ CSC ಕಾಮನ್ ಸರ್ವಿಸ್ ಸೆಂಟರ್ ಕೂಡ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಬಂದು ಇ ಗವರ್ನೆನ್ಸಲ್ಲಿ 4 ಪಿಲ್ಲರ್ಸ್ ಆಫ್ ಇ ಗವರ್ನೆನ್ಸ್ ಅಂತ ಬರುತ್ತೆ. ವಾಟ್ ಆರ್ ದ 4 ಪಿಲ್ಲರ್ಸ್ ಅಂತ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಪೀಪಲ್, ಪ್ರೊಸೆಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ರಿಸೋರ್ಸ್ ಅಂತ. ಆಪ್ಷನಲ್ಲಿ ಯಾವುದಾದ್ರೂ 3 ಕೊಟ್ಟು ಇನ್ನೊಂದು ಯಾವುದೋ ಬೇರೆ ಕೊಟ್ಟಿರ್ತಾನೆ. ಸೊ ವಿಚ್ ಇಸ್ ನಾಟ್ ಎ ಪಿಲ್ಲರ್ ಆಫ್ ಇ ಗವರ್ನೆನ್ಸ್ ಅಂತ ಕೇಳ್ತಾನೆ. ಸೊ ಯು ಹ್ಯಾವ್ ಟು ಟಿಕ್ ಕರೆಕ್ಟ್. ನೆಕ್ಸ್ಟ್ ಒನ್ 9 pillars of digital India. ಇವಾಗ 9 pillars of digital India. What are they? Let's see. First one broadband highways. Second one public internet access program. Third one ಬಂದು information for all. Fourth one early harvest programs. Fifth one universal access. Sixth one IT for job and e-Kranti electronic delivery of service. Next one ಬಂದು e-governance and ninth one electronic manufacturing. These all are the pillars of digital India. ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಲಾಸ್ಟ್ ಒನ್ ಬಂದು 4 ಟೈಪ್ಸ್ ಆಫ್ ಇ ಗವರ್ನೆನ್ಸ್ ಅಂತ ಬರುತ್ತೆ. ಸೊ ಗೌರ್ಮೆಂಟ್ ಟು ಸಿಟಿಸನ್ G2C ಅಂತ ಬರುತ್ತೆ. ಗೌರ್ಮೆಂಟ್ ಟು ಸಿಟಿಸನ್ ಟು ಬಿಸ್ನೆಸ್ G2B. ಗೌರ್ಮೆಂಟ್ ಟು ಎಂಪ್ಲಾಯ್ G2E. ಗೌರ್ಮೆಂಟ್ ಟು ಗೌರ್ಮೆಂಟ್ G2G ಅಂತ ಹೇಳ್ತೀವಿ. ಸೊ ಈ ಇಂಡಿಯಾದಲ್ಲಿ ಇ ಗವರ್ನೆನ್ಸ್ ಸ್ಟಾರ್ಟ್ ಆಗಿದ್ದು 2006 ಆ್ಯಂಡ್ ಇದ್ರ ಸ್ಲೋಗನ್ ಬಂದು ಗುಡ್ ಗವರ್ನೆನ್ಸ್ ಥ್ರೂ ಇ ಗವರ್ನೆನ್ಸ್ ಅಂತ. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ವಾಟ್ ಟುಡೇ ವಿ ಲರ್ನ್ಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫ್ರಮ್ ICT ಚಾಪ್ಟರ್. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ಕೀಪ್ ರೀಡಿಂಗ್. ಕ್ಲಾಸಸ್ ಇಷ್ಟ ಆದರೆ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.